ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಹೌದು, ಅವ್ರ ಆಗ್ರಹ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಡೆಡ್ಲೈನ್ ಕೊಡಕ್ ಆಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಹೌದು, ನೀವು ಮುಖ್ಯಮಂತ್ರಿ ಮಾಡ್ತಿರೋ ಮಾಡಲ್ವ ಹೈಕಮಾಂಡ್, ಆದರೆ ದಿನ ಬೆಳಗಾದ್ರೆ ಈ ಡ್ರಾಮಾ ನೋಡೋದಕ್ಕೆ ನಾವು ಜನಸಾಮಾನ್ಯರು ಅಥವಾ ಈ ರಾಜ್ಯದ ಜನ ಮಾತ್ರ ರೆಡಿ ಇಲ್ಲ. ಹೌದಲ್ವಾ? ಈಗ ಸ್ವತಃ ಶಾಸಕರೇ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದೆ, ದಯವಿಟ್ಟು ಇದನ್ನು ಬಗೆಹರಿಸಿ ಅಂತ. ಅವ್ರು ಹೇಳ್ತಾ ಇರೋದು ಸಿಎಂ ಮಾಡಿ ಅಂತ ಹೇಳ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ. ಅವ್ರು ಹೇಳ್ತಾ ಇರೋದು ಇದನ್ನ ಬಗೆಹರಿಸಿ, ನಿಜಕ್ಕೂ ಮಾತುಕತೆ ಆಗಿದ್ಯಾ, ನೀವು ನಿಜಕ್ಕೂ ಬದಲಾವಣೆ ಮಾಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಅವ್ರು ಕೇಳಿರೋದು. ಇದನ್ನೇ ರಾಜ್ಯದ ಜನನು ಕೂಡ ಕೇಳ್ತಾ ಇರೋದು, ಒಂದು ಕ್ಲಾರಿಟಿ ಕೊಡಿ. ಈಗ ಸಿದ್ದರಾಮಯ್ಯನವರಾಗ್ಲಿ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ನಮಗೇನ್ ಬೇಕು, ಒಂದು ಸುಭದ್ರವಾದಂತ ಸುಸ್ಥಿರವಾದಂತ ಆಡಳಿತ. ದಿನ ಬೆಳಗಾದ್ರೆ ಈಗ ಸಿದ್ದರಾಮಯ್ಯನವರು ಬಜೆಟ್ ಆದ್ಮೇಲೆ ಹೋಗ್ತಾರಂತೆ, ಯುಗಾದಿ ಆದ್ಮೇಲೆ ಹೋಗ್ತಾರಂತೆ, ಸಂಕ್ರಾಂತಿ ಆದ್ಮೇಲೆ ಹೋಗ್ತಾರಂತೆ, ನವೆಂಬರ್ ಕ್ರಾಂತಿ ಅಂತೆ, ಡಿಸೆಂಬರ್ ಕ್ರಾಂತಿ ಅಂತೆ, ನ್ಯೂ ಇಯರ್ ಕ್ರಾಂತಿ ಅಂತೆ ನೀವೇ ಮಾತಾಡ್ತಾ ಇರೋದು. ಹೌದಾ? ನೋಡಿ, ಸಂಕ್ರಾಂತಿ ಗುಡ್ ನ್ಯೂಸ್ ಬರುತ್ತೆ, ಇಲ್ಲ ಮಾತುಕತೆ ಆಗಿದೆ, ಇವೆಲ್ಲಾ ಮಾತುಗಳು ಕೇಳಿ ಬರ್ತಾ ಇರೋದು ನಿಮ್ಮವರಿಂದಲೇ. ಹಾಗಾಗಿ ರಾಜ್ಯದ ಜನಕ್ಕೆ ಕನ್ಫ್ಯೂಷನ್ ಇದೆ, ಇದನ್ನ ಕ್ಲಿಯರ್ ಮಾಡಿ ಅಂತ ಪ್ರತಿದಿನ ಕೇಳ್ತಾ ಇದ್ದಾರೆ. ನಿಜ.